ಅಣ್ಣ ಅಣ್ಣ ಯೋ ದೇವ್ರು ಏನ ಕೆಪರ್ದುಲ್ಲೇ ಓ ಓ ವಾಟ್ ಈಸ್ ದಿಸ್? ದಯಮಾಡಿ ರೈಡರ್ಸ್ಗಳಲ್ಲಿ, ಬೈಕ್ ಓಡಿಸೋರಲ್ಲಿ, ಕಾರ್ ಓಡಿಸೋರಲ್ಲಿ ವಿನಂತಿ ಏನಂದ್ರೆ ಆಂಬುಲೆನ್ಸ್ ಬರ್ತಿದ್ರೆ ಅಣ್ಣ ಮುಂದೆ ಪೊಲೀಸರು ಹೆಲ್ಮೆಟ್ ಹಾಕೋಣ. ಇದೆಲ್ಲ ಹೆಂಗ್ ಸಾಧ್ಯ ರಾಜ? ಸೂರ್ಯದೇವ ನಿಮ್ದಮ್ಮ ನಿಮ್ಮ ಪ್ರತಾಪವನ್ನು ಕಮ್ಮಿ ಮಾಡಿಕೊಳ್ಳಿ. ಕಗದಾಸ್ಪುರ ಅಂತೆ, ಅದ್ಯಾಕೆ ಕಕ್ಕಸ್ಪುರ ಅಂತ ಇಟ್ಬಿಟ್ರೆ ಆಗೋದಲ್ಲ ಗುರು. ಅಣ್ಣ ಅಣ್ಣ ಯೋ ದೇವ್ರು ಇರು ಮರೆ, ಅವಸರ ಪಡ್ಬೇಡ. ಇಂಡಿಕೇಟರ್ ಲೆಫ್ಟ್ ಹಾಕಿದ್ಯಾ? ಇಂಡಿಕೇಟರ್ ಲೆಫ್ಟ್ ಹಾಕಿದ್ದೀರಾ? ಏನ್ ಮಾಡೋಕ್ಕಾಗುತ್ತೆ, ಅದು ಆಕಸ್ಮಿಕವಾಗಿ ನಡೆದು ಹೋದ ಘಟನೆ. ಓಹೋ ಇವನು ಹೆಲ್ಮೆಟ್ಟು ಕೈಗೆ ಹಾಕೊಂಡೋಯ್ತವನಲ್ಲ, ತಲೆಗೆ ಹಾಕಲಕ್ ಮಾಡ್ರಿ ಅದು ಹೆಲ್ಮೆಟ್ಟು. ಇಲ್ಲಾದ್ರೂ ಬ್ರಿಡ್ಜ್ ಮೇಲೆ ಸಿಗ್ತಾರಲ್ಲ ಕ್ಯಾಂಡಿಡೇಟ್ ನಮ್ಗೆ. ಅಣ್ಣ ಮುಂದೆ ಪೊಲೀಸರು ಹೆಲ್ಮೆಟ್ ಹಾಕೋಣ. ಏನಂತೀರಾ? ಮುಂದೆ ಹಿಡ್ಕೊಂಡು ಜಡಿತಾರೆ. ತಲೆ ಹಾಕೊಳ್ಳೋ ಹೆಲ್ಮೆಟ್ ನ ಕೈಗೆ ಹಾಕೊಂಡು ಹೋಯ್ತಾವನ ಮರ. ಎಂತ ವಿಚಿತ್ರ ಜನಗಳು ಸಿಗ್ತಾರೆ. ಓ ಓ ವಾಟ್ ಈಸ್ ದಿಸ್? ಏನೋ ಆಕ್ಷನ್ ಮಾಡ್ತಿದ್ದಕ್ಕ ನೀನು ಮೇಡಮ್ ಅನ್ನು ಕಾಲ್ಮಿ ಮೇಡಮ್, ಕಾಲ್ಮಿ ಎರಡು ಆಂಬುಲೆನ್ಸ್ ಇದೆ ಗುರು. ದಯಮಾಡಿ ರೈಡರ್ಸ್ಗಳಲ್ಲಿ, ಬೈಕ್ ಓಡಿಸೋರಲ್ಲಿ, ಕಾರ್ ಓಡಿಸೋರಲ್ಲಿ ವಿನಂತಿ ಏನಂದರೆ ಆಂಬುಲೆನ್ಸ್ ಬರ್ತಿದ್ರೆ ಹಿಂದೆ ಫಾಲೋ ಮಾಡಬೇಡಿ. ಇನ್ನೊಂದು, ಹಿಂದೆ ಬರ್ತಾಯಿದ್ರೆ ಜಾಗ ಬಿಟ್ಬಿಟ್ಟು ಜಾಗ ಬಿಡಿ. ಸ್ವಲ್ಪ ಡೀಸೆನ್ಸಿ ಕಲ್ತ್ಕೊಳ್ಳಿ. ಯಾರ ಪ್ರಾಣ ಯಾರ ಕೈಲಿರುತ್ತೆ ಯಾರಿಗೆ ಗೊತ್ತು. ಬಟ್ ನಮ್ಮ ಹಳ್ಳಿ ಸೇವೆ ನಾವು ಮಾಡೋಣ ಅಷ್ಟೇ. ಅಲ್ಲಿ ನೋಡಿ ಗಾಡಿಗೆ ಅಡ್ಡ ಹಾಕೊಂಡು ಸಾಯ್ತವ್ರು ನನ್ನ ಮಕ್ಕಳು. ಗೆಟ್ ವೆಲ್ ಸೂನ್. ಯಾರಾದರೂ ಆಂಬುಲೆನ್ಸಲ್ಲಿ ಹೋಗ್ತಾಯಿದ್ರೆ ಭಾಳ ಬೇಗ ಹುಷಾರಾಗಿ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ನನ್ನ ಪಾಸಿಟಿವ್ ಇಟೀಲಿ ಸ್ವಲ್ಪ ನಿಮಗೆ ಕೊಡ್ತೀನಿ. ಸ್ಟ್ರೆಂತಿಂದ ಎದುರಿಸಿ ಕಷ್ಟನ. ನೀವ್ ಯಾವಾಗ್ಲೂ ಇಲ್ಲಿರ್ತೀರಾ? ಇಲ್ಲಿ ಟರ್ನಲ್ ಒಳಗೆ ಎಷ್ಟು ತಣ್ಣಗಾಯ್ತಾ ಇದ್ ಗುರು. ಇಲ್ಲೇ ಇದ್ಬಿಡೋಣ ಅನ್ಸ್ಬಿಟ್ಟೈತೆ. ಓಹೋ ಹೆಡ್ಫೋನು ಶಬಾಷ್. ಯಾರ ಮಕ್ಕಳಪ್ಪ ನೀವೆಲ್ಲ? ಅಲ್ಲ ಗುರು, ಹೆಡ್ಫೋನ್ ಹಾಕೊಂಡ್ರೆ ಯಾರನ್ನ ಹೆಂಗೆ ಕಳ್ಸ್ಕೊತೀಯಾ? ಏನು ಕತೆ, ಏನು ಜಾತ್ರೆ ನನ್ನ ಮಕ್ಳಿದ್ದೀರಪ್ಪ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಯಾಕೋ ಇಂಥವ್ರಿಂದ ಜೋಪಾನ ಹೋಗ್ಬೇಕಣಪ್ಪ. ನಿನ್ನಂತೂ ಓವರ್ಟೇಕ್ ಮಾಡಲ್ಲ ನಾನು. ನಿಮ್ಮ ಪಾರ್ಟಿಗೆ ನೀನು ಹೋಗ್ಬಿಡು. ಅಯ್ಯಪ್ಪ, ನಮ್ಮ ಡೆಸ್ಟಿನೇಷನ್ಗೆ ಇನ್ನೂ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಗೊತ್ತಿಲ್ಲ. ಆಗ್ಲಿಂದ ಬರೀ ಸಣ್ಣ ರೋಡೇ ಸಿಗ್ತಾವೆ ಗುರು. ಅದರಲ್ಲಂತೂ ಲೆಜೆಂಡ್ಸ್ಗಳು ಸುಮಾರು ಜನ ಸಿಗ್ತಾವ್ರೆ. ಅವ್ರನ್ನೆಲ್ಲ ನಾವು ಮೇಂಟೈನ್ ಮಾಡೋಕ್ಕಾಗುತ್ತಾ? ಮಧ್ಯ ಸಿಗ್ತಾರೆ ಗುರು ಲೆಜೆಂಡ್ಗಳು. ಸುಮ್ಮನೆ ಕಾಡ್ಬೇಡ ಆಯ್ತಾ? ಕತ್ಬಕ್ಷಣ ಹೋಯ್ತೈತೆ ಪಿಕರ್. ಈ ಕಾಲದಲ್ಲೂ ಇಂಥ ಹುಡುಗಿ ಶಾಬಾಷ್. ನಮ್ಮ ಕಲೆ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಹೋಯ್ತಾ ಇದೆಯಾ ಕಣವ. ನಿಮ್ಗೆ ಒಳ್ಳೇದಾಗಲಿ. ಯಾರೇ ಇವನು ಈ ರೇಂಜ್ ತಲೆ ಕೆಡಿಸಿದಾನೆ. ನಾವು ಹೋಗ್ತಿರೋ ಡೆಸ್ಟಿನೇಷನ್ ಬಂದ್ಬಿಟ್ಟು ಕಗದಾಸ್ಪುರ ಅಂತೆ. ಅದ್ಯಾಕೆ ಕಕ್ಕಸ್ಪುರ ಅಂತ ಇಟ್ಬಿಟ್ರೆ ಆಗೋದಲ್ಲ ಗುರು. ಏನೇನು ಹೆಸ್ರುಗಳು. ಆ್ಯಕ್ಚುಲಿ ಇದು ಕಗದಾಸ್ಪುರ ಅಂತ ಐತಲ್ಲ, ಇದು ಕಗದಾಸ್ಪುರ ಅಲ್ಲ, ಬೇರೆ ಏನೋ ಇರುತ್ತೆ ಪಾಸ್ಟಲ್ಲಿ. ಬಟ್ ಅದನ್ನು ಬರ್ತಾ ಹಂಗೆ ಮಾಡಾಕಿದ್ದಾರೆ ಅಷ್ಟೇ. ಬೆಂಗಳೂರಲ್ಲಿ ಎಷ್ಟೋ ಪ್ಲೇಸ್ಗಳಿಗೆ ಅದೇ ರೀತಿ ಮಾಡಿದ್ದಾರೆ ಹೆಸ್ರುಗಳನ್ನ. ಕಗದಾಸ್ಪುರ ಅಯ್ಯಪ್ಪ. ಅಯ್ಯೋ, ನಮ್ಮ ಕಸಿನ್ ಅಲ್ಲೇ ಇರೋದು. ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ಈಗ. ನೀನೇನಾದರೂ ನೋಡ್ತಾಯಿದ್ರೆ ದಯಮಾಡಿ ನಿಮ್ಮ ಏರಿಯಾಗಿ ಹಿಂಗೆ ಬೈದೆ ಅಂತ ಬೇಜಾರು ಮಾಡ್ಕೋಬೇಡ. ಅಷ್ಟು ಅಸಹ್ಯ ಕೇಳಿಸುತ್ತೆ ಸಡನ್ನಾಗಿ ಹೇಳ್ಬಿಟ್ರೆ. ಈಗೂ ಇಟ್ಟಿದ್ದಾರ ಹೆಸ್ರನ್ನ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಆಘಾತನ ತಡ್ಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಹ್ಯಾಂಡ್ಸ್ ಆಫ್ ಟು ಯು ಬ್ರೋ. ಕೀಪ್ ಗೋಯಿಂಗ್. ಲೈಫಲ್ಲೆಲ್ಲ ಒಂದು ಒಳ್ಳೆಯ ದಿನ ಬಂದೇ ಬರುತ್ತೆ. ಡೋಂಟ್ ಫರ್ಗೆಟ್ ಟು ಫೈಟ್. ಸರಿಯಪ್ಪ. ಅಪ್ಪ ನಮಸ್ಕಾರ. ಇದು ಕಗದಾಸ್ಪುರ ಇಲ್ಲೆಲ್ಲ ಬರೋದು. ರೀಚ್ ಆಗಿದೆ ನೋಡಿ, ಇದೆ ಕಗದಾಸ್ಪುರ.
ಸೊ ಫ್ರೆಂಡ್ಸ್, ನಮ್ಮ ಡೆಸ್ಟಿನೇಷನ್ ಹತ್ರ ಬಂತು, ಇಷ್ಟು ಜನ ಬಂತು, ರಿಜಿಸ್ಟ್ರೇಷನ್ ಬಂತು. ಸೊ ನಾವು ಮತ್ತೆ ಆನ್ ದ ಫೀಲ್ಡ್ ರಣರಂಗದಲ್ಲಿ ಭೇಟಿ ಆಗ್ತೀನಿ, ಅಂದರೆ ರೋಡ್ ಮೇಲೆ ಸಿಗ್ತೀನಿ ಗುರು. ಅಂತೂ ಇಂತೂ ಕೆಲಸ ಮುಗೀತು ದೇವರು. ಈಗ ಮನೆ ಕಡೆ ಪಯಣ ಪಯಣ ಪಯಣ. ಯವ್ವೇ ಯಾರು ಹೆಂಗೆ ಬರ್ತಾರೆ ಗೊತ್ತಾಗಲ್ಲ ಇಲ್ಲಿ. ಸೊ ನಾವು ಫ್ಲೈಓವರ್ ಹತ್ಕೊಂಡು ಹೋಗ್ಬಿಡವ. ಇವತ್ತು ಬಿಸಿಲಿಗೆ ಸೀಗಡಿ ಆದಂಗೆ ಆಗೋಗಿದೆ ಗುರು. ಪಾಪ ಏನು ಬಿಸಿಲು ಮಾರ ಇದು. ಸೂರ್ಯದೇವ ನಿಮ್ಮದಮ್ಮ ನಿಮ್ಮ ಪ್ರತಾಪವನ್ನು ಕಮ್ಮಿ ಮಾಡಿಕೊಳ್ಳಿ, ನಮಗೆ ತಡೆಯಲು ಆಗುತ್ತಿಲ್ಲ ಇಲ್ಲಿ. ಎಷ್ಟಂತ ಸಹಿಸ್ಕೊಳ್ಳೋದು ಸೂರ್ಯ ಅವರೇ, ಎಷ್ಟಂತ ಸಹಿಸ್ಕೊಳ್ಳೋದು? ಟಿನ್ ಫ್ಯಾಕ್ಟ್ರಿಲಿ ಯಾರೋ ಒಬ್ರನ್ನ ಬಸ್ಸಿಗೆ ಹತ್ತಿಸ್ಬೇಕಿತ್ತು, ಹತ್ತಿಸಿ ಈಗ ನಾವು ಕೆಲಸ ಎಲ್ಲ ಮುಗಿಸಿ ಮನೆ ಕಡೆ ಹೊರಡ್ತಾ ಇದ್ದೇವೆ. ಮುಂದ್ಗಡೆ ಗ್ಲಾಸ್ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಹೋಯ್ತಾನಪ್ಪ, ಏನಾರು ಹೆಚ್ಚು ಕಮ್ಮಿ ಆದರೆ ಏನು ಕತೆ. ಎಲ್ಲ ಹೊಟ್ಟೆಪಾಡಿಗೆ ಏನು ಮಾಡೋಕ್ಕಾಗಲ್ಲ. ಹುಷಾರಾಗಿ ಹೋಗೋರು. ಡಿಹೈಡ್ರೇಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಬಾಯಿ ತುಟಿ ಎಲ್ಲ ಒಣಗಿ ಯಾವುದೋ ಮರುಭೂಮಿಯಲ್ಲಿ ಹೋಯ್ತಾ ಇದ್ದೀನೋ ಅನ್ನೋ ಫೀಲ್ ಬರ್ತೈತೆ ಗುರು. ಯಪ್ಪ ಇದು ಹೆಂಗಿರ್ತಿರೋ, ಅದು ಹೆಂಗೆ ಆಚೆ ಕಡೆ ಕೆಲಸ ಮಾಡ್ತಿರೋ ಈ ಟೈಮಲ್ಲಿ. ಬರೀ ಅರ್ಧ ದಿನ ಬಿಸಿಲಲ್ಲಿ ನಂದಿದ್ಕೆ ಹಿಂಗೆ ಆಗೋಯ್ತಾ ನಮ್ಮ ಕತೆ. ಅಣ್ಣ ಹೋಗೋಣ, ಇಲ್ಲ ಹೋಗ್ಬಿಡೋಣ. ನಿಂದ ಅಮ್ಮ ಬಿಸಿಲು ಮೊದಲೇ ಇವರಪ್ಪ ಏನು ಪಿಕ್ನಿಕ್ಕಿಗೆ ಬಂದಿರೋಂಥ 100ರಲ್ಲಿ 30ರಲ್ಲಿ 20ರಲ್ಲಿ ಹೋಯ್ತೀರ. ಒಂದು ಸುಳ್ಳಾಗ ಸ್ಲೋ ಮಾಡ್ತಾನೆ, ಫಾಸ್ಟ್ ಸ್ಪೀಡ್ ಮಾಡ್ತಾನೆ. ಏನು ಗಾಂಧಿ ನನ್ನ ಮಕ್ಕಳಪ್ಪ ಇವರೆಲ್ಲ. ಓಹೋ ಹಿಂಗೆ ಇರ್ತೀನೇನೋ ಲೈಫ್ ಲಾಂಗ್ ಅನ್ನಂಗೆ ಆಡ್ತಾರೆ. ಹೋಗೋ ಎಂಪಿ ತಳ್ಳು. ಕೆರೆ ಕಟ್ಟೆಗಳನ್ನೆಲ್ಲ ಹೊಡ್ಕೊಂಡು ಈ ತರ ಹೊಡ್ಕೋತಿರಲ್ಲ, ನಿಮಗ್ ಸ್ವಲ್ಪನೂ ನೋವಾಗಲ್ವಾ? ಬಿಲ್ಡಿಂಗ್ ಕಡ್ಕೊಂಡು ಮೆರಿತಾ ಇದ್ದೀರಲ್ಲ, ಈಗ ಕಾಣ್ತಾ ಇತ್ತು ಇವ್ರಿಗೆಲ್ಲ. ನೀರಿಲ್ಲ, ಪಾರಿಲ್ಲ. ಏನು ಸುಮ್ಮನೆ ಆಗಿನ ಕಾಲದಲ್ಲಿ ಕೆಂಪೇಗೌಡರು ಸುಮ್ಮನೆ ಬೆಂಗಳೂರು ಕಟ್ತಿದ್ದಾರೆ. ಎಷ್ಟು ಕೆರೆ ಎಲ್ಲ ನಿರ್ಮಿಸಿ ಬೆಂಗಳೂರನ್ನ ಎಷ್ಟು ಪ್ರೀ ಪ್ಲ್ಯಾನ್ ಮಾಡಿದರು. ಈಗಿನ ಕಾಲದ ತ ಬುದ್ಧಿ ಇಲ್ದಿರೋ ಥರ ಕೆರೆ ಕಟ್ಟೆ ಎಲ್ಲ ಮುಚ್ಚಾಕಿ ಅದ್ರ ಮೇಲೆ ಅಪಾರ್ಟ್ಮೆಂಟ್ಗಳು ಕಟ್ಟಿ ಈಗ ನೀರೇ ಇಲ್ದಂಗೆ ಮಾಡಿದ್ದೀರ. ಅನುಭವಿಸಿ ನೀವು ಮಾಡಿದ್ದು ನಿಮಗೆ. ಈ ರೋಡಲ್ಲಿ ದುಶ್ಮನ್ಗಳು ಭಾಳ ಇದ್ದಾರೆ ನನಗೆ. ಒಂದು ಕಪಲ್ಸ್ ಇದ್ದಾರೆ ದುಶ್ಮನ್ನು. ಅದು ಬಿಟ್ಟರೆ ಒಂದು ಥಾರೋನ್ ಬೇರೆ ಇದ್ದಾರೆ. ಅವರಿಬ್ಬರು ಕೂಡ ಮೆಸೇಜ್ ಮಾಡಿದರು, ಫೋನ್ ಮಾಡಿದರು. ಕಪಲ್ಸ್ಗಳದಂತೂ ಕೇಳಲೇಬೇಡಿ. ಆ ವಿಡಿಯೋನ ವೈರಲ್ ಮಾಡಿದ್ದೆ ಅವರು. ಏನು ಬ್ಯಾಡ್ ಕಮೆಂಟ್ಸ್ ಹಾಕೋದೇನು, ಸುಮಾರು ಐಡಿಗಳು ಬ್ಯಾಡ್ ಕಮೆಂಟ್ಸ್ ಹಾಕಿ ಅವ್ರ ಮನೆಯವ್ರಿಗೆ ಗೊತ್ತಾಗಂಗೆಲ್ಲ ಮಾಡ್ಕೊಂಡು ಏನಾಯ್ತು. ಓಕೆ, ಅದೇನು ದೊಡ್ಡ ಕೆಟ್ಟದಾಗ ಏನೂ ಮಾಡಿಲ್ಲಪ್ಪ. ಅದಕ್ಕೆ ಅಫೆಂಡ್ ಆದರೆ ಮುಂದಕ್ಕೆ ಬರೋ ಚಾಲೆಂಜ್ ಎಲ್ಲ ಹೆಂಗೆ ಎದುರಿಸ್ತೀರ ನೀವು ಕಪಲ್ಸು? ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ತಲೆಯಲ್ಲಿ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಲೆಫ್ಟಿಗೆ ಹೋಯ್ತಂದ್ರೆ ರೈಟಿಗೆ ಬರ್ತಾನ. ಇಂಡಿಕೇಟ್ರ್ ಹಾಕೋ. ಅಲ್ಲ ಯಾವುದೋ ಮೇಡಮ್ ಮಾಡಿಸ್ತಾರೆ. ತಾಯಿ ಹೋಯ್ತೀನಿ ಬಿಡವ. ಹೆಂಗಸರು ಸವಾಸನೆ ಅಲ್ಲ. ಓ ಎದುರುಗಡೆ ಒಂದು ಗಾಬರಿ ಬದೈತೆ ಅಕ್ಕ. ಮೇಡಮ್ ಅನ್ನು ಕಾಲ್ಮಿ ಮೇಡಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟೇ ನೋಡಿದ್ರಲ್ಲ. ಬೆಂಗಳೂರಲ್ಲಿ ಬಿಸಿಲಿನ ಬೇಗೆಯಲ್ಲಿ ತಾಳಲ್ಲಾರದೆ ವಿಡಿಯೋ ಬೇಗ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಗುರು. ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.